ಭಾರತ ದೇಶವು ಧರ್ಮಗಳ ತವರೂರು. 108 ಧರ್ಮಗಳಿದ್ದರೂ 108 ಆಚಾರಗಳಿದ್ದರೂ ಮಾನವನ ಸಮಾಜದ ಕಲ್ಯಾಣ ಬಯಸಿ ಸ್ಥಾಪನೆಗೊಂಡು ಸಾಧ್ಯವಾದಷ್ಟು ಏಕತೆಯಿಂದ ಬಾಳುವ ಪ್ರಪಂಚದ ಏಕೈಕ ರಾಷ್ಟ್ರವೆಂದರೂ ತಪ್ಪಾಗಲಿಕ್ಕಿಲ್ಲ. ಪ್ರತಿಯೊಂದು ಧರ್ಮಗಳಲ್ಲಿ ಮಹಾತ್ಮರು, ಶರಣರು, ಸಿದ್ಧ ಪುರುಷರು ಆಗಿ ಹೋಗಿದ್ದಾರೆ. ಅವರು ನಡೆದು ನುಡಿದು ತೋರಿದ ಮಾರ್ಗವು ಸಾಮಾನ್ಯರಿಗೆ ವಿಚಿತ್ರವೆನಿಸಿದರೂ ಇಂದಿಗೂ ನಿತ್ಯ ಸತ್ಯಗಳಾಗಿವೆ. ಇಂತಹವರ ಜೀವನದ ಸುತ್ತ ಪವಾಡಗಳ ಸರಮಾಲೆ ಸುಲಭವಾಗಿ ಹೆಣೆದುಕೊಳ್ಳುತ್ತಾ ಹೋಗುತ್ತದೆ. 21ನೇ ಶತಮಾನದ ಸೈಬರ್ ಯುಗದಲ್ಲಿಯೂ ಇಂಥ ಮಹನೀಯರ ಬಗ್ಗೆ ಚಿಂತನ ಮಂಥನಗಳು ನಡೆಯುವುದು ಅವಶ್ಯ. ಯಾಂತ್ರಿಕ ಯುಗದಲ್ಲಿ ಕಾಲಿಟ್ಟಿದ್ದರೂ ನಾವುಗಳು ಯಾವುದೋ ಒಂದು ಅಗೋಚರ ಶಕ್ತಿಗೆ ಶರಣಾಗಿದ್ದೇವೆ ಎನಿಸುತ್ತದೆ. ಅವುಗಳು ನಮ್ಮ ಕಷ್ಟ ಪರಿಹರಿಸುತ್ತವೆ ಎಂಬ ನಮ್ಮಗಳ ನಂಬಿಕೆಯೇ ಎಷ್ಟೋ ಸಲ ನೊಂದ ಮನಗಳಿಗೆ ಸಮಾಧಾನ ನೀಡುತ್ತವೆ. ಹೇಗೆ ಮರೆಯಲು ತಾತನ, ಹೇಗೆ ಮರೆಯಲು, ಹೇಗೆ ಮರೆಯಲು ತಾತನ, ಹೇಗೆ ಮರೆಯಲು, ಭೋಗ ವಿಷಯಗಳನ್ನು ತ್ಯಜಿಸಿ ತ್ಯಾಗವರುವಿದ ಶ್ರೀ ಗುರುವೇ ನಿಮ್ಮ. ಆದ್ದರಿಂದಲೇ ನಂಬಿದರೆ ದೇವರುಂಟು, ನಂಬದಿರೇ ಇಲ್ಲ ಎಂಬ ಜನಮತವೂ ಇದೆ. ಅಘಟಿತ ಘಟನೆಗಳು ಶರಣರಿಂದ, ಸತ್ಪುರುಷರಿಂದ, ಯೋಗಿಗಳಿಂದ, ಸಿದ್ಧರಿಂದ ನಡೆಯುತ್ತವೆ ಎಂಬ ಭಾವನೆ ಆಸ್ತಿಕ ವರ್ಗದ್ದು. ಭಾರತದಲ್ಲಿ ಹೆಜ್ಜೆ ಹೆಜ್ಜೆಗೂ ಮಹಾಪುರುಷರು ಆಗಿ ಹೋಗಿರುವುದನ್ನ ಕಾಣುತ್ತೇವೆ. ಅದರಂತೆ ಬಳ್ಳಾರಿ ಜಿಲ್ಲೆಯಲ್ಲಿಯೂ ಅನೇಕ ಜನ ಶರಣರು ಜೀವಿಸಿ ಇನ್ನು ಜನಮನದೊಳಗೆ ಸ್ಥಿರ ಸ್ಥಾನವನ್ನ ಉಳಿಸಿಕೊಂಡಿದ್ದಾರೆ. ಅದೇ ರೀತಿ ಬಳ್ಳಾರಿ ತಾಲೂಕಿನ ಚೆಳ್ಳಗುರ್ಕಿ ಗ್ರಾಮದಲ್ಲಿ ನೆಲೆಸಿ ಲೀಲೆಗೈದ ಸ್ವಾಮಿಗಳ ಜೀವನ ರಾಮಕೃಷ್ಣ ಪರಮಹಂಸರಂತೆ ಯೋಗಿ ಜೀವನವಾಗಿತ್ತು. ಮೂಲತಃ ಎರ್ರಿ ತಾತನವರು ತಂದೆ ತಾಯಿಗಳಾರು, ಇವರ ವಯಸ್ಸೆಷ್ಟು ಎಂಬುದು ಇಂದಿಗೂ ಒಗಟಿನ ವಿಷಯವೇ ಆಗಿದೆ. ಆಂಧ್ರದ ಗಡಿಗೆ ಹೊಂದಿಕೊಂಡಿರುವ ಚೆಳ್ಳಕುರ್ಕಿ ಗ್ರಾಮವು ಅತಿ ಚಿಕ್ಕ ಹಳ್ಳಿ. ಈ ಗ್ರಾಮಕ್ಕೆ 1893ರಲ್ಲಿ ತಾತನವರು ಆಗಮಿಸಿದರೆಂದು ಹೇಳಲಾಗುತ್ತದೆ. ಗುರುರಾಯ ಸದ್ಗುರುರಾಯ, ಗುರುರಾಯ ಸದ್ಗುರುರಾಯ, ನಿಮ್ಮ ಚರಣವನಂಬಿದೆ ಚಿರಕಾಯ, ಗುರುರಾಯ ಸದ್ಗುರುರಾಯ, ಗುರುರಾಯ. ತಾತನವರ ಪೂರ್ವ ವೃತ್ತಾಂತ ತಿಳಿಯಲು ಕಾತರವುಳ್ಳ ಗ್ರಾಮಸ್ಥರು ತಾತನಿಗೆ ನಿನ್ನ ಹೆಸರೇನೆಂದು ಪೀಡಿಸುತ್ತಿದ್ದರಿಂದ ಹೆಸರು ಬರೆದುಕೊಡುತ್ತೇನೆಂದು ಪೇಪರು ಪೆನ್ನು ತೆಗೆದುಕೊಂಡು ಮಹಾರಾಜ ರಾಜಶ್ರೀ ಹಿರಿಯೂರು ತಾಲೂಕು ತಹಶೀಲ್ದಾರರಿಗೆ ಎಂದು ಬರೆದು ಸುಮ್ಮನಾಗಿ ಬಿಡುತ್ತಿದ್ದರು. ಅವರು ಮೈಸೂರು ಪ್ರಾಂತ್ಯದವರಿರಬಹುದೆಂದು ಪ್ರತೀತಿ ಇದೆ. ಶಿರವನ್ನು ನೀಗುವ ಭವದ ರೋಗಗಳ ತಾತನವರು ನಿರುಪದ್ರವಿಯಾಗಿ ಯಾವಾಗಲೂ ಧ್ಯಾನ ಮುದ್ರೆಯಲ್ಲಿ ಇರುತ್ತಿದ್ದರಿಂದ ಇವರು ಯೋಗಿಗಳಿರಬೇಕೆಂದು ತಿಳಿದು ಗ್ರಾಮಸ್ಥರೇ ಅವರಿಗೆ ಊಟದ ವ್ಯವಸ್ಥೆಯನ್ನ ಮಾಡುತ್ತಿದ್ದರು. ಅವರು ತಂದುಕೊಟ್ಟರೆ ಮಾತ್ರವೇ ಪ್ರಸಾದ, ಇಲ್ಲದಿದ್ದರೆ ಉಪವಾಸವೇ ಇರುತ್ತಿದ್ದರು. ಯಾರನ್ನೂ ಬೇಡುತ್ತಿರಲಿಲ್ಲ. ಒಮ್ಮೊಮ್ಮೆ ಬಾವಿಯಲ್ಲಿ ಮುಳುಗಿ 2-3 ದಿನಗಳ ನಂತರ ಹೊರಬರುತ್ತಿದ್ದರಂತೆ. ಒಮ್ಮೆ ಹಳ್ಳದ ದಂಡೆಗೆ ಹೋಗಿ ಕುಳಿತು ಧ್ಯಾನಾಸಕ್ತರಾದರು. ಅವರೊಟ್ಟಿಗೆ ಒಬ್ಬ ದಾಸಯ್ಯ ಇದ್ದರು.
ಕಾರ್ಮೋಡ ಕವಿದು ಇದ್ದಕ್ಕಿದ್ದ ಹಾಗೆ ಭಾರಿ ಮಳೆ ಬಂದು ಹಳ್ಳ ತುಂಬಿ ಹರಿಯತೊಡಗಿತಂತೆ. ದಾಸಯ್ಯ ಹಳ್ಳದ ಏರಿಯ ಮೇಲೆ ನಿಂತುಕೊಂಡು ತಾತ ಕೊಚ್ಚಿಕೊಂಡು ಹೋಗಿರಬೇಕೆಂದು ಭಾವಿಸಿದರಂತೆ. ಹಳ್ಳ ಇಳಿದ ಮೇಲೆ ಹೋಗಿ ನೋಡಲು ತಾತನು ಬಾಹ್ಯ ಪ್ರಜ್ಞೆ ಇಲ್ಲದೆ ಧ್ಯಾನಾಸಕ್ತರಾಗಿ ಹಾಗೆ ಕುಳಿತಿದ್ದರೆಂದು ತಿಳಿದು ಬರುತ್ತದೆ. ಹೇಗೆ ಮರೆಯಲು ತಾತನ ಹೇಗೆ ಮರೆಯಲು, ಹೇಗೆ ಮರೆಯಲು ತಾತನ ಹೇಗೆ ಮರೆಯಲು, ಭೋಗ ವಿಷಯಗಳನ್ನು ತ್ಯಜಿಸಿ ತ್ಯಾಗವರುಗಿದ ಶ್ರೀ ಗುರುವೇ ನಿಮ್ಮ ಹೇಗೆ ಮರೆಯಲು ತಾತನ ಹೇಗೆ ಮರೆಯಲು, ಭೋಗ ವಿಷಯಗಳನ್ನು ತ್ಯಜಿಸಿ ತ್ಯಾಗವರುಗಿದ ಶ್ರೀ ಗುರುವೇ ನಿಮ್ಮ ಹೇಗೆ ಮರೆಯಲು ತಾತನ ಹೇಗೆ ಮರೆಯಲು. ಸಾವಿರದ 1903ರಲ್ಲಿ ತಿಕ್ಕಯ್ಯನೆಂಬ ಶರಣರು ಎರ್ರಿತಾತನ ದರ್ಶನಕ್ಕೆ ಬಂದು ಅಲ್ಲಿಯೇ ನೆಲೆ ನಿಂತು ತಾತನವರಿಗೆ ಮಠ ಕಟ್ಟಿಸಿಕೊಟ್ಟರು. ತಿಕ್ಕಯ್ಯನವರೇ ತಾತನವರಿಗೆ ಎರ್ರಿತಾತನೆಂದು ಕರೆದರು. ಅಂದಿನಿಂದಲೇ ಎರ್ರಿತಾತನೆಂಬ ಹೆಸರಿನಿಂದ ಈ ಯೋಗಿ ಪುಂಗವ ಖ್ಯಾತಿ ಪಡೆದ. ಗುರು ಬಂದ ಮನೆಗೆ, ಗುರು ಎರ್ರಿ ತಾತನು ತಾ ಬಂದ ಮನೆಗೆ. ಗುರು ಬಂದ ಮನೆಗೆ, ಗುರು ಎರ್ರಿ ತಾತನು ತಾ ಬಂದ ಮನೆಗೆ, ಗುರು ಎರ್ರಿ ತಾತನು ತಾ ಬಂದ ಮನೆಗೆ. ಗುರು ಇಂದಿಗೆ ಬಂದಾನಂದ. ಎರ್ರಿತಾತನವರು ಸತ್ತ ಎಮ್ಮೆಯನ್ನ ಬದುಕಿಸಿದ್ದು, ಭಕ್ತನಿಗೆ ಹುತ್ತದೊಳಗಿನ ಹಾವನ್ನ ಆಶೀರ್ವದಿಸಿ ಬಂಗಾರದ ಗಟ್ಟಿಯನ್ನಾಗಿಸಿ ಕೊಟ್ಟದ್ದು, ಕಲ್ಲಿನ ನಂದಿ ವಿಗ್ರಹವನ್ನ ಚಲಿಸುವಂತೆ ಮಾಡಿದ್ದು, ಇನ್ನು ಅನೇಕ ಪವಾಡಗಳನ್ನ ಮಾಡಿದರೆಂಬ ವಿಷಯ ಜನಜನಿತವಾಗಿದೆ. ಇಂದಿಗೂ ಸಹ ಭಕ್ತರು ಈ ಮಹನೀಯನ ಪವಾಡಗಳನ್ನ ನೆನೆದು ವಿಸ್ಮಯಾನು ಆಗಾಗ ರಂಗ ರಂಗ ಎಂದು ನುಡಿಯುತ್ತಿದ್ದರಿಂದ ಅವರನ್ನ ವೈಷ್ಣವರೆಂದು, ಅವರು ತಮ್ಮ ಎಡಗೈಯನ್ನ ಲಿಂಗಪೂಜೆಯ ಆಕಾರದಲ್ಲಿ ಇಡುತ್ತಿದ್ದರಿಂದ ಇವರು ಲಿಂಗಾಯಿತರೆಂಬ ಭಿನ್ನಾಭಿಪ್ರಾಯಗಳಿವೆ. ಆದರೆ ಸಕಲ ಜೀವಾತ್ಮರಿಗೆ ಲೇಸ ಬಯಸುವವನೇ ಕುಲಜ ಎಂಬ ಅಣ್ಣನ ಉಕ್ತಿಯಂತೆ ಈ ಮಹಾತ್ಮರಿಗೆ ಕುಲಗಳನ್ನ ಆರೋಪಿಸಲಾಗದು. ಅವರು ಭಕ್ತರೆಲ್ಲರ ಅಭೀಷ್ಟ ದೈವವಾಗಿದ್ದರು. ಎಂದಿಗೂ ಯಾರಿಗೂ ಬಿರುನುಡಿಗಳಾಡದೆ ಯೋಗ ಮುದ್ರೆಯಲ್ಲಿರುತ್ತಿದ್ದ ತಾತನಿಗೆ ಯಾರೋ ಮುದ್ದೆ ತಂದುಕೊಟ್ಟರಂತೆ. ತಾತನ ಮುಂದೆ ತಟ್ಟೆಯನ್ನ ಹಿಡಿದಾಗ ತೆಗೆದುಕೊಂಡು ಉಂಡೆ ಮಾಡಿ ಬಾಯೊಳಗೆ ಎಸೆದುಕೊಂಡರೆ ಮುಖ ಮೀಸೆಗಳಿಗೆ ಹತ್ತಿಕೊಳ್ಳುತ್ತಿರಲಿಲ್ಲವಂತೆ. ಒಮ್ಮೆ ಓರ್ವ ಸದ್ಭಕ್ತರು ತಮ್ಮ ಹರಿಕೆ ಎಂದು ಬಂಗಾರದ ಕೈಕಡಗವನ್ನ ತಾತನವರಿಗೆ ತೊಡಿಸಿ ಸಂತಸಪಟ್ಟರಂತೆ. ತಾತನವರು ಧ್ಯಾನಾಸಕ್ತರಾಗಿದ್ದಾಗ ಅದನ್ನ ಯಾರೋ ಕದ್ದು ಒಯ್ದರಂತೆ. ಮರುದಿನ ಭಕ್ತರು ಬಂದು ತಾತನ ಕಡಗವಿಲ್ಲದ ಕೈಗಳನ್ನ ಕಂಡು, ತಾತ ಕಡಗ ಎಲ್ಲಿ ಹೋದವು ಅಂತ ಕೇಳಿದಾಗ ಅದಕ್ಕೆ ತಾತನವರು ಇದ್ದವ ಕೊಟ್ಟ, ಇಲ್ಲದವ ಒಯ್ದ ಎಂದರಂತೆ. ನಿರಾಡಂಬರತೆ, ಸರಳತೆ, ಹೊನ್ನು ಮಣ್ಣುಗಳ ಅರಿವೇ ಇಲ್ಲದೆ ಶಿವಯೋಗಿಗಳ ಜೀವನ ಪರಿಯನ್ನ ಬಸವಣ್ಣನವರು ಕಳ್ಳತನ ಮಾಡಿದವನನ್ನ ಶಿಕ್ಷಿಸದೆ ಅಗತ್ಯಕ್ಕಿಂತ ಹೆಚ್ಚಿನದನ್ನ ಹೊಂದಿದ ನಾನು ಕಳ್ಳ, ಅವನು ಸಾಕ್ಷಾತ್ ಸಂಗಮನಾಥನೆಂದು ತಬ್ಬಿಕೊಂಡದ್ದನ್ನ ಈ ಸಂದರ್ಭದಲ್ಲಿ ನೆನೆಯಬಹುದು. ಜೋ ಜೋ ಪರಬ್ರಹ್ಮ ರೂಪ, ಜೋ ಜೋ ಸಿದ್ಧಯೋಗಿ ದೀಪ.
ಕಾಲರಾ ಬಂದು ಜನ ಮರಣಿಸುತ್ತಿದ್ದನ್ನ ಕಂಡ ಗ್ರಾಮದ ಮುಖ್ಯಸ್ಥರು ತಾತನನ್ನ ಕೇಳಿದಾಗ ಇನ್ನೂ ಲೆಕ್ಕ ತಯಾರಾಗಿಲ್ಲಯ್ಯ ಎಂದು ತಮ್ಮ ಬೆರಳುಗಳನ್ನ ಎಣಿಸಿ ಹಸ್ತ ತೋರಿಸಿದರಂತೆ. ಅದರಂತೆಯೇ 5 ದಿನಕ್ಕೆ ಕಾಲರಾ ಬಾಧೆ ಕಡಿಮೆಯಾಗಿ ಜನ ನೆಮ್ಮದಿಯಿಂದ ಇದ್ದರೆಂದು ತಿಳಿದು ಬರುತ್ತದೆ. ಹೀಗೆ ಜನಹಿತ ಪವಾಡಗಳನ್ನ ಮೆರೆಯುತ್ತಾ ಈ ಯೋಗಿವರ ಎರ್ರಿ ತಾತ 1922ರಲ್ಲಿ ಜೀವ ಸಮಾಧಿಯಾದರು. ಈ ನಿಮಿತ್ತವಾಗಿ ಪ್ರತಿ ವರ್ಷವೂ ಎರ್ರಿ ತಾತನವರ ದಿವ್ಯ ರಥೋತ್ಸವವು ಚೆಳ್ಳಕುರ್ಕಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತದೆ. ಚರಣಕ್ಕೆ ಬಾಗಿ ಶಿರವನ್ನು ನೀಗುವ ಭವದ ರೋಗಂಗಳ ಜಾಗರದಿಂದಲೇ ಜೋಗುಳವನೇ ಪಾಡಿ ಬೇಗನೆ ಭಕ್ತರು ತೂಗಿರಿ. ಜಾಗರದಿಂದಲೇ ಜೋಗುಳವನೇ ಪಾಡಿ ಬೇಗನೆ ಭಕ್ತರು ತೂಗಿರಿ. ಚೆಳ್ಳಕುರ್ಕಿ ಎರ್ರಿ ತಾತನವರ ಹತ್ತಿರ ಶಿಷ್ಯತ್ವ ಹೊಂದಲು ಹಂಪೆಯ ಶಿವರಾಮ ಅವಧೂತರನ್ನ ಹುಬ್ಬಳ್ಳಿಯ ಸಿದ್ಧಾರೂಢರು ಕಳಿಸಿಕೊಟ್ಟರೆಂಬ ಸಂಗತಿಯು ತಿಳಿದುಬರುತ್ತದೆ. ಎರ್ರಿ ತಾತನವರು ಯತಿಗಳು ಇದು ಪವಾಡ ಪುರುಷನ ಲೀಲಾಭೂಮಿಯಾಗಿ ಗುರುತಿಸಲ್ಪಡುವುದೆಂದು ಭವಿಷ್ಯ ನುಡಿದಿದ್ದರಂತೆ. ಶರಣರು ಪಾದವಿಟ್ಟ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರ, ಶರಣರ ಮನೆಯಂಗಳವೇ ವಾರಣಾಸಿ ಎಂಬ ಬಸವಾದಿ ಪ್ರಮಥರ ನುಡಿಯಂತೆ ಕರ್ನಾಟಕದಲ್ಲಿ ದಿವ್ಯ ಕ್ಷೇತ್ರವಾಗಿ ಚೆಳ್ಳಕುರ್ಕಿ ಗ್ರಾಮ ನೊಂದ ಜೀವಿಗಳಿಗೆ ನೆಮ್ಮದಿ ನೀಡುವ ಆಸರೆಯ ತಾಣವಾಗಿದೆ. ಗುರುರಾಯ ಸದ್ಗುರುರಾಯ, ಗುರುರಾಯ ಸದ್ಗುರುರಾಯ, ನಿಮ್ಮ ಚರಣವನಂಬಿದೆ ಚಿರಕಾಯ. ಗುರುರಾಯ ಸದ್ಗುರುರಾಯ, ಗುರುರಾಯ ಸದ್ಗುರುರಾಯ. ಎರ್ರಿ ತಾತನವರ ಭಕ್ತಾದಿಗಳು ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರಗಳಲ್ಲೆಲ್ಲ ಇದ್ದು ಪ್ರತಿ ವರ್ಷ ನಡೆಯಲ್ಪಡುವ ರಥೋತ್ಸವಗಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಳುತ್ತಾರೆ. ತಾತನವರ ಶ್ರೀಮಠದ ಅಭಿವೃದ್ಧಿಗೆ ತಿಕ್ಕಯ್ಯನವರಂತೆ ಬೆಂಗಳೂರಿನ ಶ್ರೀ ಶಾಮಣ್ಣನೆಂಬ ಸದ್ಗೃಹಸ್ಥರು ತಮ್ಮನ್ನೇ ಅರ್ಪಿಸಿಕೊಂಡು ದುಡಿದರು. ಅವರಂತೆಯೇ ಚೆಳ್ಳಕುರ್ಕಿ ಗ್ರಾಮದ ಎಲ್ಲಾ ಜನಾಂಗದ ಜನರು ಮಠದ ಏಳಿಗೆಗಾಗಿ ಮನಮುಟ್ಟಿ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಅರಿಯದೆ ಬಂದೆನು ಜನ್ಮಕ್ಕೆ, ನಾ ಗುರಿಯಾದೆನು ಈ ಕರ್ಮಕ್ಕೆ. ಅರಿಯದೆ ಬಂದೆನು ಜನ್ಮಕ್ಕೆ, ನಾ ಗುರಿಯಾದೆನು ಈ ಕರ್ಮಕ್ಕೆ. ಕರುಣಿಸದಿರುವೆ ಭೂಪಟದಲ್ಲಿ ಭಕ್ತಿ ಶ್ರದ್ಧಾ ಕೇಂದ್ರವಾಗಿ ಶರಣ ಸ್ಥಳವಾಗಿ ಕೀರ್ತಿ ಹೊಂದಿದೆ.
ಉಡೇಗೋಳು ಮಠದ ಉಮಾಪತಯ್ಯನವರು ತಮ್ಮ ಸರ್ವಸ್ವವನ್ನು ಶ್ರೀಮಠಕ್ಕೆ ಸಮರ್ಪಿಸಿ ಅವರ ಸ್ಮರಣಾರ್ಥ ಪ್ರೌಢಶಾಲೆಯನ್ನ ಈ ಗ್ರಾಮದಲ್ಲಿ ತೆರೆಯಲಾಗಿದೆ. ಬಡ ವಿದ್ಯಾರ್ಥಿಗಳಿಗೆ ಹಾಗೂ ಮಠಕ್ಕೆ ಬರುವ ಭಕ್ತಾದಿಗಳಿಗೆ ಮಧ್ಯಾಹ್ನ ಹಾಗೂ ರಾತ್ರಿ ಭೋಜನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಹೇಗೆ ಮರೆಯಲು ತಾತನ ಹೇಗೆ ಮರೆಯಲು, ಹೇಗೆ ಮರೆಯಲು ತಾತನ ಹೇಗೆ ಮರೆಯಲು, ಭೋಗ ವಿಷಯಗಳನ್ನು ತ್ಯಜಿಸಿ ತ್ಯಾಗವರುಗಿದ ಶ್ರೀ ಗುರುವೇ ನಿಮ್ಮ ಹೇಗೆ ಮರೆಯಲು ತಾತನ ಹೇಗೆ ಮರೆಯಲು, ಭೋಗ ವಿಷಯಗಳನ್ನು ತ್ಯಜಿಸಿ ತ್ಯಾಗವರುಗಿದ ಶ್ರೀ ಗುರುವೇ ನಿಮ್ಮ. ಪ್ರತಿ ಅಮಾವಾಸ್ಯೆಗೆ ತಾತನ ಮಠಕ್ಕೆ ಭಕ್ತಾದಿಗಳು ತಂಡೋಪತಂಡವಾಗಿ ಆಗಮಿಸಿ ಆ ಯೋಗಿವರನನ್ನ ಸ್ಮರಿಸಿ ಧನ್ಯತೆಯನ್ನ ಹೊಂದುತ್ತಾರೆ. ಪ್ರತಿ ಅಮಾವಾಸ್ಯೆಯು ಹಬ್ಬದ ವಾತಾವರಣವನ್ನ ನಿರ್ಮಿಸುತ್ತದೆ. ಪ್ರತಿ ವರ್ಷವೂ ತಾತನು ಜೀವ ಸಮಾಧಿ ಹೊಂದಿದ ದಿನದಂದು ಬ್ರಹ್ಮರಥೋತ್ಸವ ಮರುದಿನ ಹೂವಿನ ರಥೋತ್ಸವ ನೆರವೇರುತ್ತದೆ. ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಮಠದ ಬಗ್ಗೆ ತುಂಬಾ ಅಭಿಮಾನವಿಟ್ಟುಕೊಂಡಿರುವ ದಿವಂಗತ ಶ್ರೀ ಶಾಮಣ್ಣನವರ ಮೊಮ್ಮಕ್ಕಳಾದ ಶ್ರೀ ಬಸವರಾಜುರವರು ಬೆಂಗಳೂರಿನಿಂದ ಇಂದಿಗೂ ಪ್ರತಿನಿತ್ಯ ಪೂಜಾ ಸಮಯಕ್ಕೆ ತಾತನ ಮಠಕ್ಕೆ ಹೂವುಗಳನ್ನ ಕಳಿಸಿಕೊಡುತ್ತಾರೆ. ಅಲ್ಲದೆ ಬೆಂಗಳೂರಿನಲ್ಲಿ ಎರ್ರಿಸ್ವಾಮಿ ಸೇವಾ ಸಮಿತಿಯನ್ನ ರಚಿಸಿ ಅಲ್ಲಿಯೂ ತಾತನವರ ಮೂರ್ತಿಯನ್ನ ಸ್ಥಾಪಿಸಿ ನಿತ್ಯ ಪೂಜಾ ವ್ಯವಸ್ಥೆಯನ್ನ ಮಾಡಲಾಗಿದೆ. ಶ್ರೀ ಎರ್ರಿ ತಾತನವರ ಬಗ್ಗೆ ಶ್ರೀ ತಿಕ್ಕಯ್ಯನವರು ಅನೇಕ ಹಾಡುಗಳನ್ನ ರಚಿಸಿದ್ದಾರೆ. ಹಾಗೆಯೇ ಅನ್ನಪೂರ್ಣ ಆಡಿಯೋ ಸಂಸ್ಥೆಯವರು ಹೆಸರಾಂತ ಗಾಯಕ ಗಾಯಕಿಯರಿಂದ ಈ ಹಾಡುಗಳನ್ನ ಹಾಡಿಸಿ ಬಿಡುಗಡೆಗೊಳಿಸಿದ್ದಾರೆ. ಆಸ್ಥಾನ ವಿದ್ವಾನ್ ಶ್ರೀ ಎಂವಿ ನಂಜುಂಡಾರಾಧ್ಯ ಮೈಸೂರು ಇವರು ಸುಪ್ರಭಾತವನ್ನ ಬರೆದಿದ್ದಾರೆ. ಅದರಂತೆ ಗಮಕ ಕಲಾನಿಧಿ ದಿವಂಗತ ಜೋಳದ ರಾಶಿ ದೊಡ್ಡನಗೌಡರು ತಾತನವರ ಶಿವಮಯ ಚರಿತ್ರೆಯನ್ನ ಬರೆದಿದ್ದಾರೆ. ಬಳ್ಳಾರಿಯ ಶಿವ ಚನ್ನಬಸವೇಶ್ವರರು ತಾತನವರ ಚರಿತ್ರೆ ಕುರಿತು ಗ್ರಂಥಗಳನ್ನ ರಚಿಸಿದ್ದಾರೆ. ಹೀಗೆ ಬಳ್ಳಾರಿ ಜಿಲ್ಲೆಯ ಶರಣರಲ್ಲಿ ಎರ್ರಿ ತಾತನವರದ್ದು ಮಹತ್ವದ ಸ್ಥಾನವಾಗಿದೆ. ಹೇಗೆ ಮರೆಯಲು ತಾತನ ಹೇಗೆ ಮರೆಯಲು, ಹೇಗೆ ಮರೆಯಲು ತಾತನ ಹೇಗೆ ಮರೆಯಲು, ಭೋಗ ವಿಷಯಗಳನ್ನು ತ್ಯಜಿಸಿ ತ್ಯಾಗವರುಗಿದ ಶ್ರೀ ಗುರುವೇ ನಿಮ್ಮ ಹೇಗೆ ಮರೆಯಲು ತಾತನ ಹೇಗೆ ಮರೆಯಲು, ಭೋಗ ವಿಷಯಗಳನ್ನು ತ್ಯಜಿಸಿ ತ್ಯಾಗವರುಗಿದ ಶ್ರೀ ಗುರುವೇ ನಿಮ್ಮ ಹೇಗೆ ಮರೆಯಲು.